ನಟ ದರ್ಶನ್ ಅವರ ವಿಚಾರಕ್ಕೆ ಬರೋದಾದ್ರೆ ಬಹುಶಃ ಬಳ್ಳಾರಿಯಲ್ಲಿ ಈಗ ಎದುರಾಗಿರುವಂತಹ ಬೆನ್ನು ನೋವಿದೆಯಲ್ಲ, ಆ ಬೆನ್ನು ನೋವಿಗಿಂತಲೂ ಕೂಡ ಜಾಸ್ತಿ ಇರುವಂಥದ್ದು ಬಳ್ಳಾರಿ ಜೈಲಿನ ನೋವು ಅನ್ನೋದರಲ್ಲಿ ಅನುಮಾನನೇ ಬೇಕಿಲ್ಲ. ಯಾಕಂದರೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕಾಡ್ತಾ ಇದೆಯಂತೆ ಬೆನ್ನು ನೋವು. ವಿಶೇಷವಾಗಿ ಬ್ಯಾಗ್ ಎತ್ತೋದಕ್ಕೂ ಕೂಡ ಆಗದಷ್ಟು ನೋವಿನಿಂದ ದಾಸ ಬಳಲ್ತಾ ಇದ್ದಾರೆ. ಅದರಿಂದಾಗಿ ಕಂಗಾಲಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟ್ಗೆ ಅವರು ಪಟ್ಟು ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ಪತ್ನಿ ಕೂಡ ಒಂದಿಷ್ಟು ಕಿವಿ ಮಾತನ್ನು ಹೇಳಿದಾರಂತೆ. ಇವತ್ತು ಪತ್ನಿ ಕೊಟ್ಟಂತಹ 2 ಬ್ಯಾಗ್ಗಳನ್ನು ಎತ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಅವರ ಮುಖದಲ್ಲಿ ಕ್ಲಿಯರ್ ಆಗಿ ಗೋಚರಿಸ್ತಾ ಇತ್ತು ಆ ಬೆನ್ನು ನೋವು. ಯಾಕಂದರೆ ಬೆನ್ನು ನೋವು ಅದು ಸಹಿಸ್ಕೊಳ್ಳುವಂಥದ್ದು ಅಷ್ಟೇ. ಎಷ್ಟೇ ಎತ್ತರದ ಒಂದು ವ್ಯಕ್ತಿತ್ವ ಇದ್ರೂ ಕೂಡ ಅವ್ರಿಗೆ ಆ ಬೆನ್ನು ನೋವನ್ನು ಸಹಿಸ್ಕೊಳ್ಳುವಂಥದ್ದು ಬಹಳ ಕಷ್ಟ ಆಗುತ್ತೆ. ಅದು ಸಣ್ಣ ಬ್ಯಾಗನ್ನು ಎತ್ಕೊಂಡು ಹೋಗೋ ಕೂಡ ಸುಡೋದಕ್ಕೆ ಶುರು ಆಗುತ್ತೆ, ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಂತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅಂಥದ್ದೊಂದು ಪರಿಸ್ಥಿತಿ ಅವರ ಮುಖದಲ್ಲೂ ಕೂಡ ಆ ನೋವು ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ಯಾಕಂದರೆ ಆ ಬ್ಯಾಗನ್ನು ತೊಗೊಂಡು ಹೋಗಿ ಅಲ್ಲಿ ಆ ಗೇಟ್ ಓಪನ್ ಮಾಡೋದಕ್ಕೆ ಒಂದ್ಸಲ ಅಲ್ಲಿ ನಿಲ್ತಾರೆ. ಪ್ರತಿ ಬಾರಿ ಕೂಡ ಅವ್ರು ನಿಲ್ಲೋದನ್ನು ನಾವು ನೋಡ್ತೀವಿ. ಆದರೆ ಆ ಬ್ಯಾಗ್ 2 ಕೈಯಲ್ಲಿ ಇಟ್ಕೊಂಡಿದ್ದಂತಹ ಬ್ಯಾಗನ್ನು ಎತ್ಕೊಂಡಿದ್ದಾಗಲೇ ಮುಖವನ್ನು ಮೇಲಕ್ಕೆತ್ತಿ ಆ ಒಂದು ನೋವನ್ನು ವ್ಯಕ್ತಪಡಿಸಿರುವಂತಹ ರೀತಿಯನ್ನು ನೋಡಿದಾಗ ಸಹಜವಾಗಿಯೇ ಅವರಿಗೆ ಬೆನ್ನು ನೋವಿರುವಂಥದ್ದು ಗೋಚರಿಸ್ತಾ ಇದೆ. ಆದರೆ ಈ ಬೆನ್ನು ನೋವಿನ ನಡುವೆಯೂ ಕೂಡ ಬೆನ್ನು ನೋವಿಗಿಂತೂ ಜಾಸ್ತಿ ಕಾಡ್ತಾ ಇರುವಂಥ ಯಾವುದಾದ್ರು ಒಂದು ನೋವಿತ್ತು ಅಂತ ಹೇಳಿದರೆ ಅದು ಬಳ್ಳಾರಿಯ ನೋವು ಆಗಿರುತ್ತೆ. ಯಾಕಂದರೆ ಬಳ್ಳಾರಿ ಜೈಲಿನಲ್ಲಿ ಬಹುಶಃ ಬೆಂಗಳೂರಿನ ಜೈಲಿನಲ್ಲಿ ಇದ್ದಾಗ ಜೈಲಾಗಿದ್ರೂ ಕೂಡ ಜೈಲುಗಳ ಮಟ್ಟಿಗೆ ನೋಡಿದಾಗ ಅದೊಂದು ರೀತಿಯಂಥ 5 ಸ್ಟಾರ್ ಟ್ರೀಟ್ಮೆಂಟ್ ಥರ ಸಿಗ್ತಾ ಇತ್ತು ಜೈಲುಗಳ ಮಟ್ಟಿಗೆ ನೋಡಿದಾಗ ಬೆಂಗಳೂರಿನ ಜೈಲಿನಲ್ಲಿ. ಆದರೆ ಇದು ಯಾವುದೋ ಲೋಕಲ್ ಜೈಲಿನಲ್ಲಿ ಇಟ್ಟುವಂಥ ಲೋಕಲ್ ಹೋಟೆಲ್ನಲ್ಲಿ ಸ್ಟೇ ಮಾಡಿದಾಗ ಹೆಂಗಾಗಿರ್ಬೋದಲ್ಲ, ಆ ಪರಿಸ್ಥಿತಿಯಲ್ಲಿ ಇವತ್ತು ಅನುಭವಿಸ್ತಾ ಇರುವಂತೆ ಕಾಣ್ತಾ ಇದೆ ಬಳ್ಳಾರಿ ಜೈಲಿಗೆ ಹೋದ ನಂತರ ದರ್ಶನ್ ಅವರ ಪರಿಸ್ಥಿತಿ. ಇದೇ ಕಾರಣಕ್ಕಾಗಿ ದರ್ಶನ್ ಈಗ ಮೆಡಿಕಲ್ ಕಾರಣವನ್ನು ಟ್ರಿಕ್ಸ್ ಆಗಿ ಬದಲಾವಣೆ ಮಾಡ್ಕೊಂಡಿದ್ದಾರಾ, ಉಪಯೋಗಿಸ್ತಿದ್ದಾರಾ ಅನ್ನುವಂಥ ಅನುಮಾನ ಇದೆ. ಯಾವ ಕಾರಣಕ್ಕಾಗಿ ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ ಇಲ್ಲಿ ದರ್ಶನ್ ಸ್ಪೈನಲ್ ಕಾರ್ಡ್ನ L1 L5 ಭಾಗದಲ್ಲಿ ಊತ ಕಾಣಿಸ್ಕೊಂಡಿದೆಯಂತೆ. ಇದರಿಂದಾಗಿ ಸಹಜವಾಗಿಯೇ ಬಗ್ಗೋದಕ್ಕಾಗಲಿ ಅಥವಾ ನಡ್ಕೊಂಡು ಸ್ಟ್ರೈಟ್ ನಿಲ್ಲೋದಕ್ಕಿರ್ಬೋದು, ಕೂರೋದಕ್ಕಿರ್ಬೋದು, ಎಲ್ಲ ಟೈಮಲ್ಲೂ ಕೂಡ ನೋವಿರುತ್ತೆ. ಈ ಕಾರಣಕ್ಕಾಗಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋಂಥ ಕಾರಣಕ್ಕಾಗಿ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಅವಶ್ಯಕತೆ ಇದೆ, MRI ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಅವಶ್ಯಕತೆ ಇದೆ ಅನ್ನೋಂಥ ವೈದ್ಯರು ಪದೇ ಪದೇ ಹೇಳ್ತಾ ಇದ್ದಾರೆ. ಜೈಲಿನಲ್ಲಿ ಬಂದು ಭೇಟಿಯಾದಾಗಲೂ ಕೂಡ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀವು ಮೆಡಿಕಲ್ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿದೆ ಅಂತ ಹೇಳೋದು, ಅದಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ. ಅದರ ಪ್ರಕಾರವಾಗಿ ಮುಂದಿನ ಚಿಕಿತ್ಸೆಗೆ ನಾವು ನೋಡೋಣ ಅನ್ನೋಂಥ ವೈದ್ಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ಆದರೆ ನಾನು ಬಳ್ಳಾರಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಚಿಕಿತ್ಸೆ ಪಡೆಯೋದಿಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರಂತೆ ದರ್ಶನ್. ನನಗೆ ಯಾವ ಕಾರಣಕ್ಕೂ ಬಳ್ಳಾರಿಯಲ್ಲಿ ಟ್ರೀಟ್ಮೆಂಟ್ ಬೇಡ, ಬಳ್ಳಾರಿಯಲ್ಲಿ ಈವನ್ MRI ಸ್ಕ್ಯಾನಿಂಗ್ ಕೂಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ. ಅಂದರೆ ಬಳ್ಳಾರಿ ಕರ್ನಾಟಕದ ಮೆಡಿಕಲ್ ಕಾಲೇಜುಗಳಲ್ಲಿ ಅತ್ಯಂತ ಹಳೆಯ ಮೆಡಿಕಲ್ ಕಾಲೇಜುಗಳಲ್ಲಿ ಬಳ್ಳಾರಿಯ ಮೆಡಿಕಲ್ ಕಾಲೇಜು ಕೂಡ ಒಂದು. ಎಲ್ಲ ರೀತಿಯಾದ ಫೆಸಿಲಿಟೀಸ್ ಇರುವಂತಹ ಮೆಡಿಕಲ್ ಕಾಲೇಜಲ್ಲಿದೆ, ಹಾಗೆಯೇ ಮೆಡಿಕಲ್ ವ್ಯವಸ್ಥೆ ಅಲ್ಲಿದೆ, ಬಳ್ಳಾರಿಯಲ್ಲಿದೆ. ಬೆಂಗಳೂರಿನ ವೈದ್ಯರ ಬಳಿನೇ ಚಿಕಿತ್ಸೆ ಬೇಕು ಅನ್ನೋದನ್ನು ಹಠ ಹಿಡಿದು ಕುಳಿತಿದ್ದಾರಂತೆ. ಇರ್ಬೋದು ಅವ್ರಿಗೆ ಅವ್ರದ್ದೇ ಆದಂತಹ ಫ್ಯಾಮಿಲಿ ಡಾಕ್ಟರ್ಸ್ ಇರ್ಬೋದು, ಅವರ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬಹುದು, ಅದಕ್ಕೆ ಬೇಕಂತ ವೈದ್ಯರು ಇರಬಹುದು, ಎಲ್ಲವೂ ಹೌದು. ಅದು ಯಾವಾಗ ಹೊರಗಡೆ ಇದ್ದಿರ್ತಿದ್ರೆ, ಈಗ ಒಳಗಡೆ ಇದ್ದಾರೆ, ಜೈಲಿನಲ್ಲಿದ್ದಾರೆ, ವಿಚಾರಣಾ ದಿನ ಕೈದಿಯಾಗಿದ್ದಾರೆ. ನಾಳೆ ಜಾಮೀನು ಸಿಗದಿದ್ರೆ ಮೆಡಿಕಲ್ ಎಮರ್ಜೆನ್ಸಿ ಬಳಕೆ ಮಾಡ್ಕೊಳ್ಬಹುದು. ಒಂದು ವೇಳೆ ಅವರಿಗೆ ಜಾಮೀನು ಸಿಕ್ಕಿಲ್ಲ ಅಂತ ಹೇಳಿದಾಗ ವಿಪರೀತ ಬ್ಯಾಕ್ ಪೇಯ್ನ್, ಮೆಡಿಕಲ್ ಎಮರ್ಜೆನ್ಸಿ ಇದೆ, ಟ್ರೀಟ್ಮೆಂಟ್ ಅಗತ್ಯತೆ ಇದೆ. ಆದರೆ ಅಫ್ಕೋರ್ಸ್ ವಿಚಾರಣಾ ದಿನ ಕೈದಿಯನ್ನು ನ್ಯಾಯಾಂಗ ಬಂಧನದಲ್ಲಿನೇ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಬೋದು, ಮಾಡಬಾರ್ದು ಅಂತ ಹೇಳಿ ಏನಿಲ್ಲ. ಆದರೆ ಅವರು ಜಾಮೀನಿಗೂ ಕೂಡ ಇದೊಂದು ಗ್ರೌಂಡ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಹೆಸರಲ್ಲಿ ಮತ್ತೆ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ತಂತ್ರವನ್ನು ಎಲ್ಲೋ ಒಂದು ಕಡೆ ಇವರು ಹೂಡ್ದಂಗೆ ಕಾಣ್ತಾ ಇದೆ. ನಾಳೆ ಒಂದು ವೇಳೆ ಬೇಲ್ ರಿಜೆಕ್ಟ್ ಆಯಿತು ಅಂದರೆ ಜಾಸ್ತಿ ದಿವಸ ಬಳ್ಳಾರಿಲಿ ಇದ್ದರೆ ಆಗೋದಿಲ್ಲ ಅಂಥೇಳಿ ಹೇಗಿದ್ರೂ ಕೂಡ ಒಂದು ಟ್ರೆಂಡಿಂಗಲ್ಲಿದೆ. ದರ್ಶನ್ 70 ದಿವಸಕ್ಕಿಂತ ಹೆಚ್ಚು ಎಲ್ಲೂ ಕೂಡ ಕಾಲ್ ಶೀಟ್ ಕೊಡಲ್ಲ ಅಂಥೇಳಿ. ಆಲ್ರೆಡಿ ಬೆಂಗಳೂರಿನ ಜೈಲಿನಿಂದ 68ನೇ ದಿವಸಕ್ಕೆ ಶಿಫ್ಟ್ ಆಗಿದ್ರು. ಈಗ ಅಲ್ಲೂ ಕೂಡ ಏನು 70 ದಿವಸದವರೆಗೆ ಅಲ್ಲೇ ಉಳ್ಕೊಳ್ಳೋದ್ರಿಂದ ತಪ್ಪಿಸುವಂತಹ ಪ್ರಯತ್ನವನ್ನು ಇವರು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ವಕೀಲರ ಮೂಲಕ ಕೋರ್ಟ್ಗೆ ಅರ್ಜಿ ಹಾಕೋದಕ್ಕೂ ಕೂಡ ಅವರು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರಂತೆ. ತನ್ನ ಬೆನ್ನು ನೋವಿನ ಕಾರಣವನ್ನು ಮುಂದಿಟ್ಟುಕೊಂಡು ಅವ್ರಿಗೆ ಅದಕ್ಕೆ ಪೂರಕವಂಥ ಟ್ರೀಟ್ಮೆಂಟನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ, ಪೊಲೀಸರು ಮಾಡ್ತಾರೆ ಅಥವಾ ಸರ್ಕಾರ ಮಾಡುತ್ತೆ, ಜೈಲಧಿಕಾರಿಗಳು ಮಾಡ್ತಾರೆ. ಆದರೆ ಅದ್ಯಾವುದು ಕಾರಣಕ್ಕೆ ಗೊತ್ತಿಲ್ಲ, ಅಷ್ಟೆಲ್ಲ ಬ್ಯಾಕ್ ಪೇನ್ ಇದ್ದರೂ ಕೂಡ ಕೇವಲ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರಂತೆ, ಅವ್ರು ಕೊಟ್ಟಿರುವಂಥ ಮೆಡಿಸಿನ್ಸ್ ತಗೊಳ್ತಾ ಇದ್ದಾರೆ. ಆದರೆ ನಿಜವಾದಂಥ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಟೆಸ್ಟ್ ಮಾಡಿಸೋದಾಗಲಿ, ಅದಕ್ಕೆ ಪೂರಕವಂಥ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂಥ ಕೆಲಸವನ್ನು ದರ್ಶನ್ ಇಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು.